ನಮಸ್ತೆ ಎಲ್ಲರಿಗೂ. ಬೆಳಗಿನ ಶುಭೋದಯ. ಇವತ್ತಿನ ತಿಂಡಿ ದೋಸೆನೂ ಮತ್ತು ಆಲೂಗಡ್ಡೆ ಪಲ್ಯ ಮಾಡ್ತಾಯಿದ್ದೀನಿ. ಲಂಚ್ ಬಾಕ್ಸ್ಗೆ ಹಾಗೆ ರೈಸ್ ಬಾತ್ ಮಾಡ್ತಾಯಿದ್ದೀನಿ. ಕೆಲಸ ಮಾಡ್ತಾ ಮಾಡ್ತಾ ನೆನಪುಗಳು. ಕೆಲಸ ಜಾಸ್ತಿ ರಿಸ್ಕಿ ಆಗಿದ್ದರೆ ನಮಗೇನು ಅನಿಸಲ್ಲ. ಆ ಕೆಲಸ ಆದಮೇಲೆ ಈ ಕೆಲಸ, ಈ ಕೆಲಸ ಆದಮೇಲೆ ಆ ಕೆಲಸ ಮಾಡಬೇಕು ಅಂತ ಫಾಸ್ಟಾಗಿ ಮಾಡ್ತಾಯಿರ್ತೀವಿ. ಸ್ವಲ್ಪ ಸ್ಲೋಗಿ ನಿಧಾನಕ್ಕೆ ಆರಾಮಾಗಿ ಮಾಡುವಾಗ ನೆನಪುಗಳು ಜಾಸ್ತಿ. ನಾವು ಕಳೆದ ದಿನಗಳು ಆಗಲಿ, ನಮ್ಮ ಸ್ನೇಹದ ದಿನಗಳಾಗಲಿ, ನಮ್ಮ ಕಷ್ಟದ ದಿನಗಳು, ಈ ಥರ ಎಲ್ಲ ನಮಗೆ ಮೈಂಡಲ್ಲಿ ಬಂದು ಹೋಗ್ತಾ ಇರುತ್ತೆ. ಒಂದು ಖುಷಿಯಾದ ಕ್ಷಣಗಳನ್ನು ನೆನೆಸ್ಕೊಂಡ್ರೆ ಅಷ್ಟೇ ಖುಷಿಯಿಂದ ನಮ್ಮ ತುಟಿ ಮೇಲೆ ಒಂದು ಕಿರುನಗೆ ಹಾದು ಹೋಗುತ್ತೆ. ಅಷ್ಟು ಖುಷಿಯಾಗಿ ಇದ್ವಲ್ಲ ಅಂತ. ಕಷ್ಟದ ದಿನ ಬಂದರೆ ಅಷ್ಟು ಬೇಗ ನಮಗೆ ಕಣ್ಣಲ್ಲಿ ನೀರು ಬರುತ್ತೆ. ಆ ಕ್ಷಣಗಳನ್ನು ನೆನೆಸ್ಕೊಂಡು ಭಾವುಕ ಆಗ್ತೀವಿ. ಹಾಗೆ ಕೆಲಸ ಮಾಡ್ತಾ ನನಗೆ ಈ ದಿನ ತುಂಬ ನೆನಪು ಬಂದಿದ್ದೇನು ಒಂದು ವಿಷಯ ಅಂದರೆ, ನಿನ್ನೆ ನಮ್ಮ ಫ್ರೆಂಡ್ ಫೋನ್ ಮಾಡಿದರು. ತುಂಬ ಹೊತ್ತು ಮಾತಾಡಿದ್ವಿ, 1 ಅವರೇ ಮಾತಾಡಿದ್ದೀವಿ. ಆದರೂ ನಮಗೆ ತೃಪ್ತಿ ಇಲ್ಲ. ಯಾಕಂದರೆ ಅಷ್ಟು ಒಳ್ಳೆ ಗೆಳೆತನ ನಮ್ಮದು. ಸುಮಾರು ಒಂದು 25 ವರ್ಷದ ಫ್ರೆಂಡ್ಶಿಪ್ಪು. 25 ವರ್ಷ 30 ವರ್ಷ ಆಗಿರ್ಬೋದು. ನನಗೆ ಫ್ರೆಂಡ್ಸ್ ಅಂದರೆ ಕಮ್ಮಿನೇ ಇರೋದು. ಬೆರಳ ಎಣಿಕೆಯಷ್ಟು ಸ್ನೇಹಿತರು. ಅಷ್ಟು ಜನ ನಮಗೆ ಅಷ್ಟು ಬಾಂಡಿಂಗಲ್ಲಿದ್ದೀವಿ ನಾವು. ಮುಂಚೆ ಎಲ್ಲ ಒಂದೇ ಕಡೆ ಇದ್ದಾಗ ಒಟ್ಟಿಗೆ ಸೇರೋದು, ಒಟ್ಟಿಗೆ ಎಲ್ಲೋ ಒಂದು ಪಾನಿಪುರಿ ತಿನ್ನೋದು ಚಿಕ್ಕದಾಗಿ ಹೋಗಿ, ಮತ್ತು ವಾಕಿಂಗ್ ಹೋಗೋದು, ಇಲ್ಲ ಎಲ್ಲರೂ ಒಟ್ಟಿಗೆ ಮಾತಾಡ್ತಾ ಕೂತ್ಕೊಳ್ಳೋದು, ಈ ಥರ ಒಂದು ಕಾಲ ಕಳೀತಾ ಇದ್ವಿ. ಎಲ್ಲರೂ ಕೆಲಸ ಮಾಡೋರೆ, ಕೆಲಸಕ್ಕೆ ಹೋಗೋರು, ಫ್ರೀಯಾಗಿದ್ದ ಟೈಮಲ್ಲಿ ನಮ್ಮ ಚಟುವಟಿಕೆಗಳು. ಮತ್ತು ಈಗ ಎಲ್ಲ ಸ್ವಲ್ಪ ದೂರ ಹೋಗಿದ್ದೀವಿ. ಆದರೂ ಫ್ರೆಂಡ್ಶಿಪ್ ನಮ್ಮದು ಹಾಗೇ ಇದೆ, ಇಷ್ಟು ವರ್ಷದ ಬಾಂಡಿಂಗು. ಮತ್ತು ಈಗ ಸೇರೋದು ಸ್ವಲ್ಪ ಕಮ್ಮಿ, ಆಗಾಗ ಫೋನಲ್ಲಿ ಮಾತಾಡ್ಕೊಳ್ತಾ ಇರ್ತೀವಿ. ನಮಗೆ ಏನಾಯಿತು ಅಂದರೆ, ಮನೆ ಕಟ್ಟುವಾಗ ಆದ ಒಂದು ಅನುಭವ ನಂದು. ನಮ್ಮ ಮಧ್ಯಮ ಕುಟುಂಬದವರೆಲ್ಲ ಏನಂದರೆ, ಒಂದು ಅತ್ತಡಿ ಆಗಲಿ ನಮಗೆ ನೆಲನೇ ಬೇಕು, ಭೂಮಿಯಿಂದನೇ ನಾವು ಕಟ್ಕೋಬೇಕು, ಆ ಥರ ನಮಗೆ ಏನೋ ಒಂದು ಫೀಲಿಂಗು. ನನಗೆ ಅಲ್ಲ, ಪ್ರತಿಯೊಬ್ಬರಿಗೂ ಇದೆ. ತುಂಬ ಜನ ಅಪಾರ್ಟ್ಮೆಂಟ್ ತೊಗೊಂಡು ನೆಮ್ಮದಿಯಾಗಿ ಇದ್ಬಿಡೋಣ ಅಂತ ಇರೋರಿದ್ದಾರೆ. ಆದರೆ ನಾವು ಈ ಥರ ಕಿತ್ಲಾಡ್ತೀವಿ. ನಮ್ಗೆ ಅತ್ತಡಿ ಆದರೂ ನಾವು ಈ ಥರ ಭೂಮಿಯಿಂದನೇ ಕಟ್ಕೋಬೇಕು ಅಂತ. ಕಟ್ಟುವಾಗ ತುಂಬ ಏರುಪೇರುಗಳು, ಕಷ್ಟಗಳು, ಇದೆಲ್ಲ ನೋಡಬೇಕಾಗುತ್ತೆ. ಫಸ್ಟ್ ಟೈಮ್ ಕಟ್ಟೋರಿಗೆ ಇದೆಲ್ಲ ಹೊಸದಲ್ವ, ತಡ್ಕೊಳ್ಳೋ ಶಕ್ತಿ ಇರಲ್ಲ. ನನಗೂ ಹಾಗೆ ಫಸ್ಟಿಂದ ನಮಗೆ ನಮ್ಮ ಮನೆ ದೇವ್ರ ಕೃಪೆಯಿಂದ, ರಾಯರ ಕೃಪೆಯಿಂದ ಎಲ್ಲ ಒಳ್ಳೆ ರೀತಿಲೇ ನಡ್ಕೊಂಬಂತು. ಒಳ್ಳೆ ರೀತಿಲೇ ಮನೆ ಆಗಿ ಬಂದು ಸೇರ್ಕೊಂಡಿದ್ದೀವಿ. ಯಾವಾಗಲೂ ಸುಖನೇ ಇರುತ್ತಾ? ಒಂದಿನ ನಮಗೂ ಕಷ್ಟ ತೋರಿಸ್ಬೇಕಲ್ಲ, ಮನೆ ಕಟ್ಟೋವಾಗ ಏನಿದು ಕಷ್ಟ ಅಂತ, ಮನೆ ಕಟ್ಟೋ ಕಷ್ಟ ಅಂತ. ಹಾಗೆ ಲಾಸ್ಟ್ ಮೂಮೆಂಟಲ್ಲಿ ನನಗಾದ ಅನುಭವ. ಲಾಸ್ಟಲ್ಲಿ ತುಂಬ ಅಂದರೆ ತುಂಬ ಕಷ್ಟ ಆಗೋಯಿತು. ಒಂದು ದಿನ ನನಗೆ ರಾತ್ರಿಯೆಲ್ಲ ನಿದ್ದೆನೇ ಬರಲಿಲ್ಲ. ಯಾಕಂದರೆ ಅಯ್ಯೋ, ಇಷ್ಟು ರಿಸ್ಕ್ ಬೇಕಾಗಿತ್ತ ನಮಗೆ ಮನೆ, ಬಾಡಿಗೆ ಮನೇಲೆ ನಾವು ನೆಮ್ಮದಿಯಾಗಿದ್ವಲ್ಲ ಅಂತ ರಾತ್ರಿಯೆಲ್ಲ ನನಗೆ ನಿದ್ದೆ ಬಂದಿಲ್ಲ. ರಾತ್ರಿಯೆಲ್ಲ ರಾಯರ್ ನೆನೆಸ್ಕೊಳ್ತಾ ಬೆಳಗ್ಗೆ ಎದ್ದು ಮತ್ತು ಮನೆ ಹತ್ರ ಬಂದೆ. ಇನ್ನೊಂದು 15 ದಿವಸ ಇತ್ತು ಮನೆ ಫಿನಿಷಿಂಗ್ ಆಗೋಕ್ಕೆ. ನನಗೆ ತುಂಬ ದುಃಖ ಇತ್ತು ಆ ದಿನ, ತುಂಬ ನೋವಿತ್ತು. ಮನೆ ತುಂಬ ಕೆಲಸದವ್ರು ಬಂದಿದ್ದರು, ಕಾರ್ಪೆಂಟ್ರು, ಪ್ಲಮ್ಮರು, ಮತ್ತು ಇನ್ಯಾರು ಎಲೆಕ್ಟ್ರಿಷಿಯನು, ಎಲ್ಲರೂ ಬಂದ್ಬಿಟ್ಟಿದ್ರು. ಲಾಸ್ಟ್ ಮೂಮೆಂಟಲ್ಲಿ ಎಲ್ಲರೂ ಬರ್ತಾರೆ. ನನಗೆ ಅಷ್ಟು ದುಃಖ ಇತ್ತು ಮನಸ್ಸಲ್ಲಿ. ಎಲ್ಲರೂ ಬರ್ಕೊಡ್ತಾಯಿದ್ರು ಅವರು ಚೀಟಿ, ಏನೇನು ತರಬೇಕು ಐಟಮು ಅಂತ. ತಕ್ಷಣ ನನ್ನ ಗೆಳತಿಯಿಂದ ನನಗೆ ಫೋನ್ ಬಂತು. ನನಗೆ ತುಂಬ ದುಃಖ ಆಯಿತು. ನಾನು ತಕ್ಷಣ ಕೆಳಗಡೆ ಹೋಗ್ಬಿಟ್ಟೆ. ಹೋಗಿ ನನ್ನ ನೋವು, ಅಳು ಎಲ್ಲ ಒಂದೇ ಸರಿ ಬಂತು. ನಾನು ಅಳೋವರೆಗೂ ಅವ್ರು ಸುಮ್ಮನೆ ಇದ್ದು ನಂತರ ಸಮಾಧಾನ ಮಾಡಿದ್ರು. ಅವರು ರೀಸೆಂಟಾಗಿ ಮನೆ ಕಟ್ಟಿ ಅವ್ರಿಗೂ ಈ ಎಲ್ಲ ಅನುಭವ ಆಗಿತ್ತು. ಇದೆಲ್ಲ ಇದ್ದಿದೆ ರೀ, ನಾವು ತಡ್ಕೊಬೇಕು. ನಮಗೆ ಮನೆ ಬೇಕಂದರೆ ಇದೆಲ್ಲ ಕಾಮನ್ನು, ನೋವಾಗೋದು ಅಂತ ಎಲ್ಲ ಥರ ಒಂದು ಧೈರ್ಯವಾಗಿ ಪ್ರೀತಿಯಿಂದ ಎಲ್ಲ ನನಗೆ ಒಂದು ಧೈರ್ಯದ ಮಾತುಗಳನ್ನು ಹೇಳಿ ಸಮಾಧಾನ ಮಾಡಿದ್ರು. ನಮ್ಗೆ ಆ ಟೈಮಲ್ಲಿ ಬೇಕಾಗಿರೋದು ಆ ಪ್ರೀತಿ ಮಾತುಗಳೇ ಅಲ್ವಾ, ಆ ಧೈರ್ಯದ ಮಾತುಗಳು. ನನಗೆ ತಕ್ಷಣ ಒಂದು ಎನರ್ಜಿ ಡ್ರಿಂಕ್ ಕುಡಿದಷ್ಟು ಎನರ್ಜಿ ಬಂದ್ಬಿಡ್ತು ನನಗೆ.
ಒಂದು ಅವಾಗ ಕೂಡ ಒಂದು ಅರ್ಧ ಮುಕ್ಕಾಲು ಅವರು ಸಮಾಧಾನ ಮಾಡಿ ಮಾತಾಡಿದರು. ಖುಷಿ ಆಯಿತು, ಸಮಾಧಾನ ಆಯಿತು. ತಕ್ಷಣ ನನ್ನ ಕೆಲಸಕ್ಕೆ ನಾನು ಹೊರಟೆ. ಇದು ನನ್ನ ಫ್ರೆಂಡ್ಶಿಪ್ ಬಗ್ಗೆ ನನಗಿರುವ ಹೆಮ್ಮೆ, ಪ್ರೀತಿ, ಗೌರವ. ನನ್ನೆಲ್ಲ ಸ್ನೇಹಿತರಿಗೂ ನಾನು ನಿಜವಾಗ್ಲೂ ಆಭಾರಿಯಾಗಿದ್ದೀನಿ. ನನಗಷ್ಟು ಒಳ್ಳೆಯ ಸ್ನೇಹಿತರಿದ್ದಾರೆ. ಖುಷಿ ನನಗೆ ತುಂಬಾ ಪ್ರೀತಿ, ಖುಷಿ ಎಲ್ಲ ಇಷ್ಟೊತ್ತು ನನಗೆ